ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದು ಒಂದು ಸುಂದರವಾದ ಕಥೆಯನ್ನು ಕೇಳೋಣ ಬನ್ನಿ. ಸಹಿಷ್ಣುತೆ, ಸಾಮರಸ್ಯ, ಸಹಬಾಳ್ವೆ ಎನ್ನುವುದು ಒಂದೆಡೆಯಿಂದ ಸಾಧ್ಯವಿಲ್ಲ. ಎರಡೂ ಕೈಗಳು ಕೂಡಿದಾಗಲೇ ಪರಿಪೂರ್ಣ ಚಪ್ಪಾಳೆ ಉಂಟಾಗುತ್ತದೆ. ಭಾರತ ಕಂಡ ಅತ್ಯದ್ಭುತ ಶ್ರೇಷ್ಠ ವ್ಯಕ್ತಿತ್ವವುಳ್ಳ ಸರಳ ಜೀವನ ನಡೆಸಿದ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರ ಬಾಲ್ಯ ಜೀವನದಲ್ಲಿ ನಡೆದ 2 ಘಟನೆಗಳನ್ನು ಇವತ್ತು ತಿಳಿದುಕೊಳ್ಳೋಣ. ಹಾಗೆ ಯಾವ ರೀತಿಯಾಗಿವೆ ಅಂತ ಆಸ್ವಾದಿಸೋಣ. ಒಂದನೇದಾಗಿ, ತಮಿಳುನಾಡಿನ ರಾಮೇಶ್ವರಂ ಪ್ರಾಥಮಿಕ ಶಾಲೆಯಲ್ಲಿ ಅಬ್ದುಲ್ ಕಲಾಂ 5ನೇ ತರಗತಿಯಲ್ಲಿ ಓದುತ್ತಿದ್ದಾಗ ಆ ಶಾಲೆಗೆ ಹೊಸದಾಗಿ ಬಂದ ಅಧ್ಯಾಪಕರು ಮುಸ್ಲಿಂ ಟೋಪಿ ಧರಿಸಿದ್ದ ಕಲಾಂ ಮುಂದಿನ ಸಾಲಿನಲ್ಲಿ ಜನಿವಾರ ಹಾಕ್ಕೊಂಡು ಕುಳಿತಿದ್ದ ರಾಮನಾಥ ಶಾಸ್ತ್ರಿಯ ಪಕ್ಕದಲ್ಲೇ ಕುಳಿತಿದ್ರು. ಇದನ್ನು ಕಂಡು ಸಹಿಸಲಾಗದೆ ಆ ಕಲಾಂನನ್ನು ಹಿಂದಿನ ಸಾಲಿನಲ್ಲಿ ಕೂರಿಸಿದ್ರಂತೆ ಆ ಶಿಕ್ಷಕರು. ಇದರಿಂದಾಗಿ ಆ ಇಬ್ಬರೂ ಸ್ನೇಹಿತರಿಗೆ ತುಂಬ ದುಃಖ ಉಂಟಾಗ್ಬಿಡತ್ತೆ. ಆಗ ಶಾಸ್ತ್ರಿ ಬಿಕ್ಕಿ ಬಿಕ್ಕಿ ಅಳ್ತಾನಂತೆ. ಈ ಸುದ್ದಿ ತಿಳಿದ ರಾಮಶಾಸ್ತ್ರಿ ತಂದೆ ರಾಮೇಶ್ವರಂ ದೇವಾಲಯದ ಅರ್ಚಕರು ಆಗಿದ್ದ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಗಳು ಉಪಾಧ್ಯಾಯರನ್ನು ಕರೆಸಿ ತರಾಟೆಗೆ ತೆಗೆದುಕೊಂಡು ಮುಗ್ಧ ಮಕ್ಕಳಲ್ಲಿ ವಿನಾಕಾರಣ ಸಾಮಾಜಿಕ ಅಸಮಾನತೆ ಮತ್ತು ಮತಾಂಧತೆಯ ವಿಷಬೀಜ ಬಿತ್ತಬಾರದು ಅಂತ ಹೇಳಿದ್ದಲ್ಲದೆ ಅವರನ್ನು ಕ್ಷಮೆಯಾಚಿಸುವಂತೆ ಮಾಡಿದ್ರಂತೆ. ಅರ್ಚಕರು ಕಲಾಂ ತಂದೆ ಜೈನುಲಬ್ದೀನ್ ಅವರ ಸ್ನೇಹಿತರಾಗಿದ್ದರು. ಇನ್ನೊಂದು ಕತೆ ಏನಪ್ಪ ಅಂತಂದರೆ, ಕಲಾಂ ಅವರ ವಿಜ್ಞಾನ ಗುರುಗಳಾದ ಶಿವಸುಬ್ರಹ್ಮಣ್ಯ ಅಯ್ಯರ್ ಸಂಪ್ರದಾಯಬದ್ಧ ಬ್ರಾಹ್ಮಣನಾಗಿದ್ದು ಕಟ್ಟುನಿಟ್ಟಿನ ಆಚಾರ ವಿಚಾರ ಹೊಂದಿದ್ದರು. ಸಹ ಅವರು ಒಂದು ದಿನ ಕಲಾಂನನ್ನು ಮನೆಗೆ ಊಟಕ್ಕೆ ಆಹ್ವಾನಿಸಿದರು. ಮುಸ್ಲಿಂ ಹುಡುಗನನ್ನು ಮಡಿವಂತಿಕೆಯ ಭೋಜನಕ್ಕೆ ಕರೆದಿದ್ದನ್ನು ನೋಡಿ ಅವರ ಹೆಂಡತಿ ಊಟ ನೀಡಲು ಅಂದರೆ ಬಡಿಸಲು ನಿರಾಕರಿಸ್ತಾಳೆ, ನಾನು ನೀಡಲ್ಲ ಅಂತಾಳೆ. ಆಗ ಶಿವಸುಬ್ರಹ್ಮಣ್ಯ ಮಾತ್ರ ತಮ್ಮ ಕೈಯಾರೆ ಕಲಾಂ ಅವರಿಗೆ ಉಣಬಡಿಸಿ ಜೊತೆಯಲ್ಲೇ ಊಟಕ್ಕೆ ಕುಳಿತಿದ್ರಂತೆ. ಕಲಾಂ ಊಟ ಮಾಡಿದ ಪರಿ, ನೀರು ಕುಡಿದ ರೀತಿ, ಊಟ ಮುಗಿದ ಮೇಲೆ ನೆಲವನ್ನು ಶುದ್ಧಗೊಳಿಸಿದ ಕ್ರಮ ಅವರ ಹೆಂಡತಿ ಗಮನಿಸುತ್ತಿದ್ದರಂತೆ. ಹೊರಡುವ ಮುನ್ನ ಶಿವಸುಬ್ರಹ್ಮಣ್ಯ ಮುಂದಿನ ವಾರ ಊಟಕ್ಕೆ ಮತ್ತೊಮ್ಮೆ ಬಾ ಎಂದು ಕರೆದಿದ್ರಂತೆ. ಆಗ ಪುನಃ ಊಟಕ್ಕೆಂದು ಮನೆಗೆ ಬಂದ ಕಲಾಂರನ್ನು ಶಿವಸುಬ್ರಹ್ಮಣ್ಯ ಅವರ ಹೆಂಡತಿ ಇದ್ದಾರಲ್ಲ, ಅವರು ಅಡುಗೆ ಮನೆಗೆ ಕರೆದುಕೊಂಡು ಹೋಗಿ ಕೈಯಾರೆ ಊಟ ಮಾಡಿ ಬರೆಸಿದ್ರಂತೆ. ಅಬ್ದುಲ್ ಕಲಾಂ ಅವರು ಅಷ್ಟೇ, ಎಂದಿಗೂ ಶಿವ ಅಲ್ಲ ಬೇರೆ ಬೇರೆ ಎಂದು ನೋಡಿದ್ದೇ ಇಲ್ಲ. ಮಸೀದಿಯಲ್ಲಿ ಅರೇಬಿಕ್ ಭಾಷೆಯಲ್ಲಿ ಮಾಡುವ ಪ್ರಾರ್ಥನೆಯು ಆ ಜಗದೀಶ್ವರನ ಪದತಲಗಳಿಗೆ ಸೇರುತ್ತವೆ ಎಂದು ನಂಬಿದ್ದರು. ಹಾಗೂ ಪರಸ್ಪರ ಹಿಂದೂಗಳೊಡನೆ ಬೆರೆತು ಬಿಟ್ಟಿದ್ದರು. ಈ ರೀತಿಯಾಗಿ ಎರಡೂ ಕಡೆಯಿಂದಲೂ ಸಮಾನ ಆಲೋಚನೆಗಳು ಇದ್ದಾಗ ಮಾತ್ರ ಸೌಹಾರ್ದ ಭಾರತ ನಿರ್ಮಾಣ ಸಾಧ್ಯ. ಎಷ್ಟು ಚೆನ್ನಾಗಿದೆ ಅಲ್ವಾ ಕತೆ ಅಥವಾ ಸನ್ನಿವೇಶಗಳು. ಆದರೆ ಈ 21ನೇ ಶತಮಾನದಲ್ಲಿ ನಮ್ಮ ಭಾರತ ಕೋಮು ಗಲಭೆ, ಗುದ್ದಾಟ, ಜಗಳಾಟ ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅರ್ಥ ಮಾಡಿಕೊಂಡು ನಡೆದರೆ ತುಂಬಾ ಒಳ್ಳೆಯದು. ನಾವೇ ಹೆಚ್ಚು, ನಾವು ಹೆಚ್ಚು ನೀವು ಕಡಿಮೆ, ಈ ರೀತಿ ಮನೋಭಾವಗಳಿದ್ದಾಗ ಭಾರತ ಉದ್ಧಾರ ಆಗೋದು ಆಗಲಿ ಅಥವಾ ಸೌಹಾರ್ದ ಭಾರತ ನಿರ್ಮಾಣ ಆಗೋದಾಗಲಿ ತುಂಬಾ ಕಷ್ಟ. ಏನಂತೀರಾ?